ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಬಜರಂಗದಳ ಹಿಂದೂಪರ ಸಂಘಟನೆ ಬಿಜೆಪಿಯ ಕಾರ್ಯಕರ್ತರು ಮದ್ದೂರಿನ ರಸ್ತೆಗಳಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಸಂತಸ ಅಂತಲ್ಲ, ಅದರ ಜೊತೆಗೆ ಆಕ್ರೋಶ, ಅಸಹನೆ ಎಲ್ಲವೂ ಕೂಡ ಸೇರಿದೆ. ಎಲ್ಲದರೊಟ್ಟಿಗೆ ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮದ್ದೂರಿನ ಜನ ಗಣೇಶ ಸಾಮೂಹಿಕ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಗಣೇಶ ಮೆರವಣಿಗೆಗೆ ಕಲ್ಲು ಬಿದ್ದಿದ್ದು ಈಗ ಇವತ್ತು 28 ಗಣೇಶನ ಮೂರ್ತಿಗಳನ್ನು ಒಟ್ಟಿಗೆ ಸಾಮೂಹಿಕ ವಿಸರ್ಜನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವತ್ತು ಒಂದು ಮೆರವಣಿಗೆಯಲ್ಲಿ 100 ಜನ ಸೇರಿದ್ರು, 10 ಕಲ್ಲುಗಳು ಬಿತ್ತು. ಇವತ್ತು ಅದಕ್ಕೆ 10 ಪಟ್ಟು ಬೃಹತ್ ಮೆರವಣಿಗೆಯನ್ನು ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಪೊಲೀಸರಂತೂ ಈ ಕಾರ್ಯಕರ್ತರ ಜೋಶನ್ನು ತಡೆಗಟ್ಟೋದಕ್ಕೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ನೋಡ್ಕೊಳ್ಳೋದಕ್ಕೆ ಅಕ್ಷರಶಃ ಹರಸಾಹಸ ಪಡ್ತಿದ್ದಾರೆ. ಪೊಲೀಸರು ಏನು ಕಡಿಮೆ ಸಂಖ್ಯೆಯಲ್ಲಿಲ್ಲ. ಕೇವಲ ಮಂಡ್ಯ, ಮದ್ದೂರು ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಯಿಂದ ಕೂಡ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಯನ್ನು ಇವತ್ತು ಮದ್ದೂರಿಗೆ ಕರೆಸಿಕೊಂಡು ನಿಯೋಜನೆ ಮಾಡಿದ್ದಾರೆ. ಯಾಕಂದರೆ ಪೊಲೀಸರಿಗೆ ಅಂದಾಜಿತ್ತು ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ರಸ್ತೆಗಿಳಿಬಹುದು ಇವತ್ತಿನ ಈ ಸಾಮೂಹಿಕ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅನ್ನೋದು. SP ಮಲ್ಲಿಕಾರ್ಜುನ ಬಾಲದಂಡಿ ಅವರಿಗೆ ಅಂದಾಜಿತ್ತು. ಅದಕ್ಕಾಗಿ ಅವರ ನೇತೃತ್ವದಲ್ಲಿಯೇ ಸಂಪೂರ್ಣ ಬಿಗಿ ಭದ್ರತೆಯನ್ನು ಒದಗಿಸಿರೋದು. ಎಲ್ಲೆಲ್ಲಿ ಮಸೀದಿಗಳಿದ್ದಾವೆ ಅಲ್ಲೆಲ್ಲ ಹೆಚ್ಚುವರಿಯಾಗಿ ಪೊಲೀಸ್ ಪ್ರೊಟೆಕ್ಷನ್ ಹಾಕೊಂಡಿರೋದನ್ನು ಗಮನಿಸಬಹುದು. ಪೊಲೀಸ್ ರಿಸರ್ವ್ ವಾಹನಗಳನ್ನು ಅಲ್ಲಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಯಾವುದೇ ಸ್ಥಳದಲ್ಲಿ ಯಾವ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ, ಯಾವುದಕ್ಕೂ ಆಸ್ಪದ ಮಾಡಿಕೊಡದ ಹಾಗೆ ಪೊಲೀಸರು ಸಂಪೂರ್ಣ ಕಾಕಿ ಕಣ್ಗಾವಲನ್ನು ಇಡೀ ಮದ್ದೂರು ನಗರದಾದ್ಯಂತ ಇವತ್ತು ನಿಯೋಜನೆ ಮಾಡಿದರು. ಇಷ್ಟು ದೊಡ್ಡ ಪೊಲೀಸ್ ಭದ್ರತೆಯ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಮೆರವಣಿಗೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ಆ ಮೂಲಕ ಮೊನ್ನೆ ನಡೆದ ಘಟನೆಯ ಕಿಚ್ಚು ಏನು, ಹಿಂದೂ ಸಮುದಾಯದ ಆಕ್ರೋಶ ಎಷ್ಟಿದೆ ಅನ್ನೋದನ್ನು, ಅದರ ಬಿಸಿಯನ್ನು ರಾಜ್ಯ ಸರ್ಕಾರಕ್ಕೆ ತಟ್ಟಿಸೋ ಕೆಲಸ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ರಾಜಕಾರಣ ಇಲ್ಲ ಅಂತಲ್ಲ, ರಾಜಕಾರಣವೂ ಇದೆ. ಅದರ ಹೊರತಾಗಿ ಈಗ ಇವತ್ತಿನ ಈ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗಿಯಾದವರು ಕೇವಲ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಅಥವಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮಾತ್ರ ಅಲ್ಲ. ಯಾಕಂದರೆ ಕಾಂಗ್ರೆಸ್ ಅದನ್ನು ಆ ರೀತಿ ಡಿಫೈನ್ ಮಾಡೋ ಪ್ರಯತ್ನ ಮಾಡ್ತಾರೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತರು, ಬಿಜೆಪಿಯವರು ಇದನ್ನು ಎತ್ತಿ ಕಟ್ತಾ ಇದ್ದಾರೆ. ಇಲ್ಲದನ್ನು ಸೃಷ್ಟಿಸಿ, ಅಂದರೆ ಒಂದು ಚಿಕ್ಕ ಘಟನೆಯನ್ನು ದೊಡ್ಡದು ಮಾಡಿ, ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ಕೆಲಸ ಮಾಡಿ, ಬೆಂಕಿ ಹಚ್ಚಿ ಅದರಲ್ಲಿ ಮೈ ಕಾಯಿಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಆದರೆ ಇವತ್ತು ಮದ್ದೂರು ಚಿತ್ರಣ ನೋಡಿದರೆ ಇದು ಕೇವಲ ರಾಜಕೀಯ ಪ್ರೇರಿತ ಅಂತ ಅನಿಸೋದಿಲ್ಲ ಅನ್ನೋದನ್ನು ರಾಜ್ಯ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು. Hello.